ಬಂಧುಗಳೇ, ಮೊದಲಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಚರಣೆಗಳಿಗೆ ವಂದಿಸುತ್ತಾ, ಇವತ್ತು ಏನು ಬೀದರ್ನಲ್ಲಿ 16 ವರ್ಷದ ದಲಿತ ಕ್ರೀಡಾಪಟು ಕುಮಾರಿ ಶೋಭಾ ವಿರುದ್ಧ ಶೋಭಾ ಪರವಾಗಿ ನಾವೇನು ಹೋರಾಟ ಮಾಡಬೇಕಾದ್ರೆ ಇದೇ ಬೀದರ್ ಜಿಲ್ಲೆಯ ಎಸ್ ಪಿ ರವರು ನನ್ನ ವಿರುದ್ಧ ತನಿಖೆ ಮಾಡ್ತಾರಂತೆ. ಶಂಕರ್ ಅವರವರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಏನು, ಅವ್ರ ಹಿನ್ನೆಲೆ ಏನು ಅಂತಂತ ಹೇಳಿ ಅಲ್ಲಿರುವಂತಹ ಬೀದರ್ ಜಿಲ್ಲೆಯಲ್ಲಿರುವಂತಹ ಕೆಲವು ದಲಿತ ಪರ ಸಂಘಟನೆಗಳ ಮಾಹಿತಿ ತಗೊಂಡು ನನ್ನ ಹಿನ್ನೆಲೆ ತೆಗಿತಾರಂತೆ. ನೋಡಿ ಸ್ವಾಮಿ, ನಾನು ಒಬ್ಬ ಪ್ರಾಮಾಣಿಕ ಹೋರಾಟಗಾರ. ಎಲ್ಲಿ ದಲಿತರಿಗೆ, ಬಡವರಿಗೆ, ಶೋಷಿತರಿಗೆ ಅನ್ಯಾಯವಾಗುತ್ತೋ ಅಲ್ಲಿ ಸಿಡಿದೆತ್ತಿ ನಿಲ್ಲುವಂತಹ ಸಂಘಟನೆ ನಮ್ದು ಮೂಲಕ ನಿಮಗೂ ಕೂಡ ನಾನು ಎಚ್ಚರಿಕೆ ಕೊಡ್ತೇನೆ. ನಾನು ತನಿಖೆ ಮಾಡಿ ಬೆಂಗಳೂರಲ್ಲಿ ನಾನಿರೋದು ಬಾಡಿಗೆ ಮನೆ, ನನಗೆ 3 ಜನ ಮಕ್ಕಳು, ನಂದಿಷ್ಟೇ. ನಾನು ಏನ್ ಸಂಪಾದನೆ ಮಾಡಿದ್ದೀನಿ ಅಂತ ಕೇಳ್ತಿರಲ್ವಾ ನೀವು? ನಾನು ಸಂಪಾದನೆ ಮಾಡಿರುವಂತಹ ಎಲ್ಲ ಮುಖಂಡರು ಇಲ್ಲಿದ್ದಾರೆ. ಇವರೇ ನನ್ನ ಸಂಪಾದನೆ, ನಾನು ಬೇರೆ ಯಾಕೆ ಸಂಪಾದನೆ ಮಾಡಿಲ್ಲ. ಈ ಒಂದು ಹೋರಾಟಕ್ಕೆ, ಎಸ್ ಪಿ ರವರ ವಿರುದ್ಧ ಹೋರಾಟಕ್ಕೆ ಈಗಾಗಲೇ ನನ್ನ ಗಮನಕ್ಕೆ ಬಂದಾದ್ಮೇಲೆ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ 16 ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಎಸ್ ಪಿ ರವರನ್ನು ಈ ಕೂಡಲೇ ವರ್ಗಾವಣೆ ಮಾಡಬೇಕು. ಯಾಕಂದ್ರೆ ಎಸ್ ಪಿ ರವರು ಒಂದರ್ಥ ಮಾಡ್ಕೊಬೇಕಾಗಿತ್ತು, ನಮಗೂ ಏನಾದ್ರೂ ಒಂದು ಪುಟ್ಟ ಬಾಲಕಿ ಇದ್ದಿದ್ರೆ, ಆ ಬಾಲಕಿಗೆ ಈ ತರ ಅತ್ಯಾಚಾರ ಆಗಿದ್ರೆ ನಾವು ಏನ್ ಮಾಡ್ಬೇಕಾಗಿತ್ತು ಅಂತ ಅರ್ಥ ಮಾಡ್ಕೊಬೇಕಾಗಿತ್ತು. ಅಲ್ಲಿರುವಂತಹ ರಾಜಕಾರಣಿಗಳ ಮಾತು ಕೇಳಿಕೊಂಡು ಆರೋಪಿನ ಸೇವ್ ಮಾಡುವಂತಹ ಕೆಲಸದಲ್ಲಿ ನೀವು ಕೈ ಹಾಕಿದ್ರಲ್ಲ, ಇದು ಸಂವಿಧಾನದ ವಿರೋಧಿ ನಡೆ ಅಂತ ಹೇಳಕ್ಕೆ ನಿಮಗೆ ಹೆಚ್ಚಿಗೆ ಕೊಡ್ತಿದ್ದೀನಿ ಬಂಧುಗಳೇ. ಮತ್ತೆ ಇವತ್ತೇನು ಹೋರಾಟಕ್ಕೆ ನಾವು ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲೆ ಹಲವಾರು ಮುಖಂಡರು, ನಾನು ಒಂದು ಫೋನ್ ಕರೆ ಮಾಡಿದೆ ಅಷ್ಟೇ, ಎಲ್ಲರಿಗೂ ಆಗ್ಬೋದು, ನಮ್ಮ ನಾಗರತ್ನ ಮೇಡಮ್ಗಾಗ್ಬೋದು, ಉಮಾ ಮೇಡಮ್ಗಾಗ್ಬೋದು, ನಮ್ಮ ನಟರಾಜನ ಆಗ್ಬೋದು, ನಮ್ಮ ಅಣ್ಣನ್ಗಾಗ್ಬೋದು, ಮತ್ತೆ ಜಗದೀಶ್ ಅವ್ರಿಗಾಗ್ಬೋದು, ಮತ್ತೆ ಅರುಣ್ ಅವ್ರಿಗಾಗ್ಬೋದು, ಮತ್ತೆ ನಮ್ಮ ಸಿದ್ದಾಪುರ ಮಂಜುವಣ್ಣ ಆಗ್ಬೋದು, ಮತ್ತೆ ವೆಂಕಟರಮಣ ಆಗ್ಬೋದು, ಮತ್ತೆ ನಮ್ಮ ಎಮ್ಮೂತಿ ಅಣ್ಣ ಆಗ್ಬೋದು, ಮತ್ತೆ ನಮ್ಮ ಮುನೇಂದ್ರನ ಪಾಣ್ಣ ಆಗ್ಬೋದು, ಮತ್ತೆ ನಮ್ಮ ಇವರಾಗ್ಬೋದು ಬನಶಂಕರಿ ನಾಗ ಆಗ್ಬೋದು, ನಮ್ಮ ಶಿವ ಮೇಡಮ್ ಆಗ್ಬೋದು, ಮತ್ತೆ ಮೂರ್ತಣ್ಣ ಆಗ್ಬೋದು, ಮತ್ತೆ ನಮ್ಮ ಲಯನ್ ಭಾಗ್ಯೇಶ್ ಆಗ್ಬೋದು, ಮತ್ತೆ ಮರಿಯಪ್ಪ ಅವರು ಆಗ್ಬೋದು, ಮತ್ತೆ ಹಿಂದಿರುವಂತಹ ಭೀಮರಾಜ್ ಸಂಘಟನೆಯಿಂದ ಸುಮಾರು ನಾಯಕರುಗಳು ಬಂದಿದ್ದಾರೆ. ದಯಮಾಡಿ ನಿಮ್ಮಲ್ಲಿರುವಂತಹ ಬದ್ಧತೆಗೆ ನಾನು ಈ ಮೂಲಕ, ವೇದಿಕೆ ಮೂಲಕ ಪ್ರತಿಯೊಬ್ಬರಿಗೂ ನಾನು ನಮನ ಸಲ್ಲಿಸುತ್ತೇನೆ. ಮತ್ತೆ ಬೀದರ್ ಜಿಲ್ಲೆಯಿಂದ ಹಲವು ಮುಖಂಡರು ಬಂದಿದ್ದಾರೆ, ಮತ್ತೆ ಕನ್ನಡ ಪರ ಸಂಘಟನೆಗಳ ಮುಖಂಡರು, ಮಹಿಳೆಯರು ಸಹ ಕೆಳಗಡೆ ಇದ್ದಾರೆ. ದಯಮಾಡಿ ಈ ಒಂದು ಹೋರಾಟದ ನೇತೃತ್ವ ವೆಂಕಟರಮಣ ತಗೊಂಡಿದ್ದಾರೆ. ಮೋಸ್ಟ್ಲಿ ಈ ಒಂದು ಹೋರಾಟಕ್ಕೆ ಇಲ್ಲೇನಾದ್ರೆ ವೆಂಕಟರಮಣ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಸಹ ಪರ್ಮಿಷನ್ ಸಿಗ್ತಾ ಇರಲಿಲ್ಲ. ಆದ್ರಿಂದ ಈ ಒಂದು ಹೋರಾಟಕ್ಕೆ ನಮಗೆ ಅನುಮತಿ ಕೊಟ್ಟಂತಹ ಎಸಿಪಿ ಸಾಹೇಬರಿಗೆ ಮತ್ತು ಇರುವಂತಹ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಸಹ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಎಸ್ ಪಿ ರವರನ್ನು ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು, ಇಲ್ಲಾಂದ್ರೆ ಅಮಾನತು ಮಾಡಬೇಕು. ಜೊತೆಗೆ ಕುಮಾರಿ ಶೋಭರವರ ಸಾವಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಬಂದಿದ್ದೀವಿ. ಆಗ್ಲೇ ವೆಂಕಟರಮಣ ಹೇಳಿದಂಗೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನೆಕ್ಸ್ಟ್ ಬೀದರ್ ಚಲೋ ಆಗುತ್ತೆ. ಬೀದರ್ ಚಲೋನು ಆಗಿ ಅದ ನಂತರ ನಾವೆಲ್ಲರೂ ಸೇರ್ಕೊಂಡು ಸಾಧ್ಯವಾದರೆ ವೆಂಕಟರಮಣರವರ ಪರ್ಮಿಷನ್ ತಗೊಂಡು, ಇವೆಲ್ಲರ ಹೋರಾಟಗಾರ ಪರ್ಮಿಷನ್ ತಗೊಂಡು ಎಸ್ ಪಿ ಅವರಿಗೆ ಬೇಕಾದ್ರೆ ನಾವು ಜಂತರ್ ಮಂತರ್ನಲ್ಲಿ ಬೇಕಾದ್ರೆ ಹೋರಾಟ ಮಾಡೋಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಈ ಮೂಲಕ ನಾನು ನನ್ನ ಮಾತುಗಳ ಅವಕಾಶ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಜೊತೆ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಹಿಂದ್.